ನಮಸ್ಕಾರ ಸ್ನೇಹಿತರೆ. ಬೌಲಿಂಗ್ನಲ್ಲಿ ಮೋಡಿ ಮಾಡಿದ ಹೇಲಿ ಮ್ಯಾಥ್ಯೂಸ್ ಗುಜರಾತ್ ಜೈಂಟ್ಸ್ ವುಮೆನ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ವುಮೆನ್ಸ್ಗೆ ಜಯ. ಹಾಗಾದರೆ ಈ ಪಂದ್ಯದ ಸಾರಾಂಶವನ್ನ ಈ ವಿಡಿಯೋದಲ್ಲಿ ನೋಡೋಣ. ಹೀಗಾಗಿ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, WPL ನ 5ನೆಯ ಪಂದ್ಯದಲ್ಲಿ ಗುಜರಾತ್ ಜೈಂಟ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ನಡುವೆ ನಡೆಯಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಜೈಂಟ್ಸ್ ಆರಂಭದಲ್ಲೇ ಬ್ಯಾಟ್ ಮೋನಿ 1 ರನ್ ಹಾಗೂ ವೋಲ್ವರ್ಟ್ 4 ರನ್ ಗಳಿಸಿ ಔಟ್ ಆದರೆ ನಂತರ ಬಂದ ಹೇಮಲತಾ 9 ರನ್ ಹಾಗೂ ನಾಯಕಿ ಗಾರ್ಡ್ನರ್ 10 ರನ್ ಗಳಿಸಿ ಪೆವಿಲಿಯನ್ ಸೇರಿದರು. ಬಳಿಕ ಬ್ಯಾಟ್ ಮಾಡಲು ಬಂದ ಆರ್ಲಿನ್ ಡಿಯೋಲ್ ತಂಡಕ್ಕೆ ಆಸರೆಯಾದರೆ ನಂತರ ಬಂದ ಡಟಿನ್ 7 ರನ್ ಗಳಿಸಿ ಔಟ್ ಆದರು. ನಂತರ ಬಂದ ಕಾಶ್ವೆ ಗೌತಮ್ 20 ರನ್ ಗಳಿಸಿದರೆ ಆರ್ಲಿನ್ ಡಿಯೋಲ್ 32 ರನ್ ಗಳಿಸಿ ಪೆವಿಲಿಯನ್ ಸೇರಿದರು. ಅಂತಿಮವಾಗಿ ಗುಜರಾತ್ ಜೈಂಟ್ಸ್ ವುಮೆನ್ಸ್ ತಂಡ 120 ರನ್ಗಳಿಗೆ ಆಲ್ಔಟ್ ಆಯಿತು. ಮುಂಬೈ ಇಂಡಿಯನ್ಸ್ ಪರ ಬೌಲಿಂಗ್ನಲ್ಲಿ ಮಿಂಚಿದ ಹೇಲಿ ಮ್ಯಾಥ್ಯೂಸ್ 4 ಓವರ್ಗಳಲ್ಲಿ ಕೇವಲ 16 ರನ್ ನೀಡಿ 3 ಪ್ರಮುಖ ವಿಕೆಟ್ ಅನ್ನ ಕಬಳಿಸಿದರು. ಈ ಸುಲಭ ಗುರಿಯನ್ನ ಚೇಸ್ ಮಾಡಲು ಬಂದ ಮುಂಬೈ ಇಂಡಿಯನ್ಸ್ ತಂಡ ಆರಂಭದಲ್ಲೇ ಹೇಲಿ ಮ್ಯಾಥ್ಯೂಸ್ 17 ರನ್ ಹಾಗೂ ಎಸ್ತಿಕಾ ಭಾಟಿಯಾ 8 ರನ್ ಗಳಿಸಿ ಔಟ್ ಆದರೆ ನಂತರ ಬಂದ ನಾಟ್ ಸಿವರ್ ಬ್ರಾಂಟ್ ತಂಡಕ್ಕೆ ಆಸರೆಯಾದರು. ಮತ್ತೊಂದೆಡೆ ಹರ್ಮನ್ ಪ್ರೀತ್ ಕೌರ್ 4 ರನ್ ಹಾಗೂ ಅಮೇಲಿ ಕೀರ್ 19 ರನ್ ಗಳಿಸಿ ಪೆವಿಲಿಯನ್ ಸೇರಿದರು. ನಾಟ್ ಸಿವರ್ ಬ್ರಾಂಟ್ 57 ರನ್ ಗಳಿಸುವ ಮೂಲಕ ಮುಂಬೈ ಇಂಡಿಯನ್ಸ್ ತಂಡವನ್ನ ಗೆಲುವಿನ ದಡ ಸೇರಿಸಿದರು. ಅಂತಿಮವಾಗಿ ಮುಂಬೈ ಇಂಡಿಯನ್ಸ್ ತಂಡ 16.1 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 127 ರನ್ ಗಳಿಸುವ ಮೂಲಕ ಮುಂಬೈ ಇಂಡಿಯನ್ಸ್ ತಂಡ ಗೆಲುವಿನ ವಿಜಯ ಪತಾಕೆಯನ್ನ ಹಾರಿಸಿತು.